ಸಂಡೂರು ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಗೆ ಸೋಲಿಗೆ ಶ್ರೀರಾಮುಲು ಕಾರಣವೆಂಬ ಬಿಜೆಪಿ ಹಿರಿಯ ನಾಯಕ ಅಗರ್ವಾಲ್ ಹೇಳಿಕೆಗೆ ಕಲಬುರಗಿ ಜಿಲ್ಲೆ ಬಿಜೆಪಿ ಎಸ್ಸಿ ಎಸ್ಟಿ ಒಬಿಸಿ ಮೋರ್ಚಾ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಬಿಜೆಪಿ ಎಸ್ಸಿ ಎಸ್ಟಿ ಒಬಿಸಿ ಮೋರ್ಚಾ ಮುಖಂಡ ಗುರುರಾಜ್ ನರಿಬೋಳ ಹಾಗೂ ಧರ್ಮಣ್ಣ ಇಟಗಿ ಅವರು ಪಕ್ಷ ಆದೇಶ ಮೇರೆಗೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧಿಸಿ ಕೇವಲ 1,000 ಮತಗಳ ಅಂತರದಿಂದ ಸೋಲು ಕಂಡಿದ್ದರು. ಸಚಿವರಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದಿರೋ ಶ್ರೀರಾಮುಲು ಬಗ್ಗೆ ಪಕ್ಷದ ಮುಖಂಡರು ಹಗುರವಾಗಿ ಹೇಳಿಕೆ ನೀಡಿರೋದು ಬಹಳ ನೋವನ್ನುಂಟು ಮಾಡಿದೆ ಎಂದು ಬಿಜೆಪಿ ಎಸ್ಸಿ ಎಸ್ಟಿ ಒಬಿಸಿ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಮುಲರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಬೇಕೆಂದು ಇದೇ ವೇಳೆ ಮುಖಂಡರು ಆಗ್ರಹಿಸಿದ್ದಾರೆ. ಅವರು ಇವತ್ತಿನ 55 ವರ್ಷದ ಸೆನಿದಾರ, ಅವರು ಸಂಖ್ಯೆ ಜಾಸ್ತಿ ಇದೆ, ಬಿಜೆಪಿ ಕಡೆ ವೋಟ್ ಹಾಕ್ತಾರ. ಈ ದೃಷ್ಟಿಯಲ್ಲಿ ನಮ್ಮ ರಾಜ್ಯ ನಾಯಕರು ಶ್ರೀರಾಮುಲು ಆಗಿರ್ಬೋದು, ಇನ್ನೊಬ್ಬರು ಯಾರೇ ಒಬ್ಬ ಎಸ್ಸಿ ಎಸ್ಟಿ ಒಬಿಸಿ ನಾಯಕರಿರ್ಬೋದು, ಅವರಿಗೆ ತಿಪ್ಪಣ್ಣಣ್ಣ ರೆಡ್ಡಿ ಅವರು ಹೇಳಿದಂಗೆ ಸೂಕ್ತ ಸ್ಥಾನಮಾನಗಳನ್ನು ಕೊಡೋದ್ರ ಮುಖಾಂತರ ಮುಂಬರುವ ದಿನಗಳಲ್ಲಿ ಇನ್ನೇನು ಯಾವಾಗ ಕರ್ನಾಟಕದಲ್ಲಿ ಎಲೆಕ್ಷನ್ ಬರ್ತದೆ ಗೊತ್ತಿಲ್ಲ, ನಾವು ತಯಾರಾಗಬೇಕಾದ್ರೆ ಶ್ರೀರಾಮುಲು ಅವರಿಗೆ ಅಲ್ಲೆಲ್ಲೇ ಅವರಿಗೆ ಮನಸ್ಸಿಗೆ ನೋವು ಆಗುವಂಗ ಕೆಲವೊಂದು ಪಕ್ಷದ ವೇದಿಕೆಗಳಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ. ಯಾಕಂದರೆ ಎಲ್ಲರನ್ನು ಒಗ್ಗಟ್ಟಾಗಿ ಹೋಗೋದರಿಂದ ನಾವು ಕರ್ನಾಟಕದಲ್ಲಿ ಭಾಳ ಸದೃಢಾಗಿ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ನಮ್ಮದು ಇಷ್ಟೇ ಪತ್ರಿಕಾ ಪ್ರಕಟಣೆ ಉದ್ದೇಶ, ಶ್ರೀರಾಮುಲು ಅವರನ್ನು ಸರಿಯಾಗಿ ನಡೆಸಿಕೊಂಡು ಒಳ್ಳೆಯ ಜವಾಬ್ದಾರಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಪತ್ರಿಕೆ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ. ಸರ್, ಅವರು ಪಕ್ಷಕ್ಕೆ ಭಾಳ ದೊಡ್ಡ ಕೊಡುಗೆ ಇದೆ ಸರ್. ಅವರು ಕಾಂಗ್ರೆಸ್ಗೆ ಹೋಗಂಗಿಲ್ಲ ಸರ್, ಅವರು ಇಲ್ಲೇ ಇರ್ತಾರೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಪಕ್ಷದ ವೇದಿಕೆ ಚರ್ಚೆ ಮಾಡೋದು ಸರ್ ತಮ್ಮ ಮಾತು ಸರಿ ಇದೆ. ನಾವು ಹೇಳಿದ್ವಿ ಸರ್, ಹೈಕಮಾಂಡ್ ಹೇಳಿದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.